ಕೋರ್ಟಲ್ಲಿ ಕೇಸ್ ಇದ್ದರೂ ಕೂಡ ಈ ಆರ್ ವಿ ದೇವರಾಜ್ ಕಡೆಯವರು ಅದನ್ನು ಸಹಿಸಲಿಲ್ಲ. ಕೊನೆಗೆ ಅದನ್ನು ಡೆಮಾಲಿಷನ್ ಮಾಡಿಬಿಟ್ರು. ಕೊನೆಗೆ ನನಗೂ ಬೇಜಾರಾಗಿ ಬಿಟ್ಬಿಟ್ಟು ಬಂದ್ವಿ. ಇವತ್ತು ನಾನು ಏನು ಈ ಮನೆಗಳ ಕಟ್ಟಿದ್ದಕ್ಕೆ ಹಣ ಎಲ್ಲಿಂದ ಬಂತು ಅಂದರೆ ಸೇವಿಂಗ್ಸ್. ನಾನು ಇವತ್ತು ₹1 ದುಡಿದ್ರೆ 50 ಪೈಸೆ ಸೇವಿಂಗ್ಸಲ್ಲಿ ಹಾಕಬೇಕು. ನೋಡಿ, ಇವಾಗ ನಾನು ನನ್ನ ಹೆಂಡತಿ ಯಾವ ಮಕ್ಕಳ ಮೇಲೂ ಡಿಪೆಂಡ್ ಆಗಿಲ್ಲ. ಯಾವತ್ತೂ ನಾವು ಹೀಗೆ ಯಾರ ಹತ್ರಲ್ಲೂ ಹೋಗಿಲ್ಲ. 100 ಜನ್ಮಕ್ಕೂ 100 ಜನ್ಮಕ್ಕೂ. ರಂಗಭೂಮಿ ಬಗ್ಗೆ ನನಗೆ ಬಹಳ ಅವಾಗ ಆಸಕ್ತಿ ಇವಾಗಲೂ ಇದೆ ಅಂತ ಇಟ್ಕೊಳ್ಳಿ. ಆಗ ಒಂದು ನಮ್ಮ ನೆಂಟರದೊಂದು ಜಾಗ ಇತ್ತು. ಕಾರಂಜಿ ಆಂಜನೇಯನ ದೇವಸ್ಥಾನದ ಆವರಣದಲ್ಲಿ ಒಂದು ಹಳೆ ಸಿದ್ದರಾಮಣ್ಣನ ಛತ್ರ ಅಂತ 130-140 ವರ್ಷದ ಹಿಂದೆ ಕಟ್ಟಿದ್ದಂಥ ಒಂದು ಬಿಲ್ಡಿಂಗು. ಅಲ್ಲಿ ಕೆಂಗಲ್ ಹನುಮಂತಯ್ಯನವ್ರ ಮದುವೆ ಕೂಡ ಅಲ್ಲೇ ಆಗಿತ್ತಂತೆ. ಆಮೇಲೆ ಕಾಲಕ್ರಮೇಣ ಆ ಛತ್ರ ಪಾಳು ಬಿದ್ದೋಯ್ತು. ಆಮೇಲೆ ಅದೊಂದು ಟ್ರಸ್ಟ್ ಇತ್ತು. ಆ ಟ್ರಸ್ಟಲ್ಲಿ ನಮ್ಮವರು ಇದ್ದರು, ಕಲಾವಿದರಿದ್ದರು. ಒಬ್ಬರು ವೀಣಾ ವಿದ್ವಾಂಸರು ಶ್ರೀಪಾದರಾವ್ ಅಂತ. ಅವ್ರಿಗೂ ವಯಸ್ಸಾಯಿತು. ಅವರು ಮಕ್ಕಳ ಜೊತೆ ಹೋಗೋಣ, ಇದನ್ನು ಅನ್ಯಾಯವಾಗಿ ಖಾಲಿ ಬಿಟ್ಟು ಹೋದರೆ ಇನ್ಯಾರು ಬಂದು ಸೇರ್ಕೊಂಡ್ಬಿಡ್ತಾರೆ. ನಾವು ಕಲಾವಿದರಲ್ವ, ನಿಮ್ಮ ಆ್ಯಕ್ಟಿವಿಟೀಸಿಗೆ ಚೆನ್ನಾಗಿರುತ್ತೆ ನೋಡಿ, ಇಲ್ಲೊಂದು ಸ್ಟೇಜ್ ಕಟ್ಕೋಬೋದು, ನಿಮ್ಮ ಆ್ಯಕ್ಟಿವಿಟೀಸ್ ಮಾಡಿ ಸರ್ಕಾರದಲ್ಲಿ ಏನಾದ್ರು ಮಾಡಿ ಇನ್ಫ್ಲೂಯೆನ್ಸ್ ಮಾಡಿ ನಿಮ್ಮ ಹಾಗೆ ಮಾಡ್ಕೊಳ್ಳಿ, ಇದನ್ನು ನನ್ನ ಕೈಲಿ ಆಗಲಿಲ್ಲ ಅಂಥೇಳಿ ಕೊಟ್ಟೋದ್ರು. ಕೊನೆಗೆ ಹೀಗೆ ಕಾಲಕ್ರಮೇಣ ಒಂದು 20 ವರ್ಷ ಆ ಮನೆಯಲ್ಲಿದ್ವಿ. 3 ಜನ ಮಕ್ಕಳ ಮದುವೆನೂ ಅಲ್ಲೇ ಆಗಿದ್ದು, ಉಪನಯನವೂ ಅಲ್ಲೇ ಆಗಿದ್ದು. ಸೊ ಹಾಗೆ ಇರಬೇಕಾದ್ರೆ ಈ ಆರ್ ವಿ ದೇವರಾಜು MLA ಆಗಿ ಆ ಕ್ಷೇತ್ರಕ್ಕೆ ಬಂದರು. ಆಮೇಲೆ ನನ್ನ ಮುಂದೆ ಬಂದು, ಕಲಾವಿದ್ರದ್ದು ಸರ್ ನಿಮ್ಮದೆಲ್ಲ ನಾವು ಮುಟ್ಟಲ್ಲ, ಹಾಗೆಲ್ಲ ಮಾಡಲ್ಲ, ಇಲ್ಲಿ ನೀವು ಕಂಟಿನ್ಯೂ ಮಾಡಿ ಅಂತ ನಮ್ಮ ಮುಂದೆ ಹೇಳೋದು. ಹಿಂದೆ ಹೋಗಿ ಇದು ಮುಜರಾಯಿಗೆ ಸೇರಬೇಕಾದ ಪ್ರಾಪರ್ಟಿ ಖಾಲಿ ಮಾಡಿಸಿ ಅನ್ನೋದು. ಕೋರ್ಟಲ್ಲಿ ಕೇಸ್ ಇದ್ದರೂ ಕೂಡ ಕೋರ್ಟಲ್ಲಿ ನಾನು ಕೇಸ್ ಹಾಕ್ಕೊಂಡು ಇದ್ದೆ. ಆದರೂ ಕೂಡ ಅದನ್ನು ಇಗ್ನೋರ್ ಮಾಡಿ ಅವರು ರೌಡಿಸಮ್ಮು, ಪೊಲೀಸ್ ಸ್ಟೇಷನ್ನು ಇದೆಲ್ಲ ಆಗಿ ಕೊನೆಗೆ ಡೆಮಾಲಿಷನ್ ಮಾಡಿಸ್ಬಿಟ್ರು. ನಮಗೂ ಅಷ್ಟೊತ್ತಿಗೆ ಬೇಜಾರಾಯಿತು. ಇನ್ನು ಮಕ್ಕಳಿಗೆ ಯಾಕೆ ಇದನ್ನೆಲ್ಲ ಅವ್ರ ತಲೆಗೆ ಕಟ್ಟಬೇಕು ಅಂತ ಸ್ಟೇಜ್ ಕಟ್ಟಿದ್ದೆ, ಥಿಯೇಟ್ರ್ ಆ್ಯಕ್ಟಿವಿಟೀಸ್ ನಡೆಸ್ತಿದ್ದೆ. ಅಲ್ಲಿ ಪ್ರತಿ ತಿಂಗಳು ಒಂದು ನಾಟಕ ನಡೆಯೋದು, ಓಪನ್ ಏರ್ ಥಿಯೇಟ್ರದು. ಸೊ ಜನ ಬರೋರು, ಅನೇಕ ಕಲಾವಿದರು ನಿರ್ದೇಶಕರಿಗೆ ಅಲ್ಲಿ ಸನ್ಮಾನ ಮಾಡಿದ್ದೀನಿ. ಸೊ ಹೀಗೆ ಬರ್ಬೇಕಾದ್ರೆ ಈ ಆರ್ ವಿ ದೇವರಾಜ್ ಕಡೆಯವರು ಅದನ್ನು ಸಹಿಸಲಿಲ್ಲ. ಕೊನೆಗೆ ಅದನ್ನು ಡೆಮಾಲಿಷನ್ ಮಾಡಿಬಿಟ್ರು. ಕೊನೆಗೆ ನನಗೂ ಬೇಜಾರಾಗಿ ಬಿಟ್ಬಿಟ್ಟು ಬಂದ್ವಿ. ಅಷ್ಟರಲ್ಲಿ ಈ ಸೈಟು ನನ್ನ ಮಗನಿಗೆ ಅಲಾಟ್ ಆಗಿತ್ತು. ನನ್ನ ಹೆಸರಲ್ಲಿ ಸುಮಾರು 5-6 ಸತಿ BDNL ಹಾಕಿದಾಗಲೂ ಆಗಲಿಲ್ಲ. ಆಮೇಲೆ ಯಾಕೋ ನನಗೆ ಭೂಮಿ ಋಣ ಇಲ್ಲ ಅಂದ್ಬಿಟ್ಟು ಇವನು ಪಾಪ ಪೌಂಡಲ್ಲಿ ಭಾಳ ಪ್ರಖ್ಯಾತವಾದ ಧಾರಾವಾಹಿ ಅದು. ಆಗ ಇವನು ಅದರಲ್ಲಿ ಪಾರ್ಟ್ ಮಾಡ್ತಿದ್ದ, ಒಳ್ಳೆ ಹೆಸರು ಇತ್ತು ಇವನಿಗೆ. ನಾನೇನು ಮಾಡಿದೆ, ಹಾಗಿದ್ರೆ ಇವನಿಗೆ ಒಳ್ಳೆ ಹೆಸರಿದೆ, ಇವನ ಹೆಸರಲ್ಲಿ ಹಾಕ್ಬಿಟ್ಟು ಪ್ರಯತ್ನ ಮಾಡಬಾರ್ದು ಅಂತ ಪ್ರಯತ್ನ ಮಾಡಿದ್ವಿ. ಅಲ್ಲಿ ಒಬ್ಬರು ಗೌರ್ಮೆಂಟ್ ಅಫಿಷಿಯಲ್ಲು ಚನ್ನಗಂಗಯ್ಯ ಅಂತ BDNL ಕೆಲಸ ಮಾಡೋರು. ಅವರು ವೈಫ್ ಹೆಸರಲ್ಲಿ ಅನೇಕ ಡಾಕ್ಯುಮೆಂಟ್ರಿ ಫಿಲಮ್ಸು ಅದು ಇದು ಏನೋ ಮಾಡಿದ್ರಂತೆ. ಅವರು ರೆಕಗ್ನೈಸ್ ಮಾಡಿ ಕರೆದ್ರು. ಏನ್ರಿ ಪಾಪ ಪಾಂಡು ಬನ್ನಿರಿ, ನೀವು ಹಳೆ ನಟರಲ್ವೇನ್ರಿ ಅಂದರು. ಹೌದು ಸರ್ ಅಂತಂದೆ. ಗೊತ್ತು ನನಗೆಲ್ಲ. ಏನು ಇಲ್ಲಿ ಬಂದಿದ್ದು ಅವರು, ಈ ಥರ ಅಪ್ಲಿಕೇಶನ್ ಕಾಲ್ಫರ್ ಮಾಡಿದ್ದಾರೆ, ಹಾಕೋಣ. ಜವಾನನ್ನು ಕಳಿಸಿ ಒಂದು ಅಪ್ಲಿಕೇಶನ್ ತರಿಸಿ ಇದಕ್ಕೇನೇನು ಬೇಕೋ ನಾಳೆ ಎಲ್ಲ ಬಂದು ಫಿಲಪ್ ಮಾಡಿ ಅಪ್ಲೈ ಮಾಡಿ ಅಂದರು. ಅಪ್ಲೈ ಮಾಡಿದ್ವಿ. ಅದಾದ 1 ತಿಂಗಳಿಗೆ ಅಲಾಟ್ ಆಗೋಯ್ತಿದ್ದು ಅವನ ಹೆಸರಿಗೆ. ಆ ಚನ್ನಗಂಗಯ್ಯನವ್ರನ್ನ ನಾವು ನೆನೆಸ್ಕೋಬೇಕು. ಆಮೇಲೆ ಅಲಾಟ್ ಆದಮೇಲೆ ಹೋಗಪ್ಪ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡು ಅಂತ ಹೇಳಿದೆ. ಅವನು ಅವಾಗ ಮೊಬೈಲ್ ಇಲ್ಲ ಅವಾಗಿನ್ನೂ. ಸರಿ ಹೋಗಿ, ಸರ್ ತುಂಬ ಥ್ಯಾಂಕ್ಸ್, ಅಲಾಟ್ ಆಯಿತು ಅನ್ನೋ. ಹೌದೇನ್ರಿ, ಅಲಾಟ್ ಆಯಿತಾ, ಎಲ್ಲಿ ಅಂದರು. ವಿಶ್ವೇಶ್ವರ ಬಡಾವಣೆ. ಏನು ಸೈಜ್ಗೆ ಹಾಕಿದ್ರಿ ಸರ್? 30-40. ನಿಮ್ಮ ಒಂದು 60-40ನೋ 80-100 ಯಾವುದಕ್ಕಾದ್ರೆ ಹಾಕಬಾರ್ದಾಗಿತ್ತೇನ್ರಿ? ಏನ್ರಿ ನೀವು ಒಂದು ಕೆಲಸ ಮಾಡಿ, ಇದನ್ನು ಕ್ಯಾನ್ಸಲ್ ಮಾಡಿಬಿಡ್ತೀನಿ, ಅರ್ಕೆರೆ ಲೇಔಟಲ್ಲಿ ಒಂದು ದೊಡ್ಡ ಸೈಟ್ಗೆ ಹಾಕಿ ಅಂದರು. ಇವನು ಬಂದು ಲ್ಯಾಂಡ್ಲೈನ್ಗೆ ಫೋನ್ ಮಾಡ್ದ, ಲ್ಯಾಂಡ್ಲೈನಿಂದ ಅಲ್ಲಿಂದ. ಅಪ್ಪ ಈ ಥರ ಹೇಳ್ತಾ ಇದ್ದಾರೆ, ನಾನು ಏನು ಮಾಡಲಿ ಅಂತಂದ. ಏನೂ ಮಾಡಬೇಡ, ಸಾಕು ನಮ್ಗೆ ಇಷ್ಟೇ, ಬಂದ್ಬಿಡು, ಆಮೇಲೆ ಹೆಚ್ಚು ಕಡಿಮೆ ಆದರೆ ಕಷ್ಟ ಅಂತ ಅಂದೆ. ಅದೇನು ದೇವ್ರ ಬುದ್ಧಿ ಕೊಟ್ಟನು, ಆಟಾಯಿತು. ಇಲ್ಲ ಸರ್ ನಮ್ಮಪ್ಪ ಹೇಳಿದ್ರು ಇಷ್ಟೇ ಸಾಕು, ಆಯಿತು ನಿಮ್ಮ ಮನೆ ಬರ ಹೋಗಿ ಅಂದರು. ಹಾಗೆ 30-40 100 ಆ ಥರ ಪ್ಲ್ಯಾನ್ ಮಾಡಿ ಕಟ್ಸಿದ್ದು. ಇಲ್ಲಿ ರಿಹರ್ಸಲ್ಲು, ಸ್ಮಾಲ್ ಫಂಕ್ಷನ್ಸ್ ಎಲ್ಲ ಮಾಡ್ತೀವಿ, ಸಂಗೀತ, ಚಿಕ್ಕ ಪುಟ್ಟ ನಾಟಕ, ಇದೆಲ್ಲ ಆ್ಯಕ್ಟಿವಿಟೀಸ್ಗೆ ಅಂತಲೇ ಹೇಳಿ ಮಾಡಿಸಿದ್ದು, ಡ್ಯಾನ್ಸ್ ಕ್ಲಾಸ್ಗೆ ಅಂತ. ಸೊ ಈ ರೀತಿಯಾಗಿ ನಮ್ಮ ಪಯಣ ನಡೀತಾ ಇದೆ. ರಂಗಭೂಮಿ, ಸಿನಿಮಾ,
ಈಗಲೂ ಒಂದು ಯಾವುದೋ ಈ ತಿಂಗಳಿಂದ ಒಂದು ಧಾರಾವಾಹಿ ಶುರುವಾಗಬೇಕಾಗಿತ್ತು. ಅವರಿನ್ನೂ ಫೋನ್ ಮಾಡಿಲ್ಲ, ಗೊತ್ತಿಲ್ಲ. ಇದರ ಮಧ್ಯೆ ನನ್ನ ಆರೋಗ್ಯ ಕೂಡ ಹದಗೆಟ್ಟಿತ್ತು. ಈಗ ಸ್ವಲ್ಪ ರಿಪೇರಿ ಮಾಡ್ಕೊಂಡಿದ್ದೀನಿ. ಯಮನೆ ಬಂದರೂ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಆ ಬಾಟ್ಲಲ್ಲಿ ವಿಷ ಇದೆ. ದಟ್ಸ್ ಎ ಕ್ಲಿಯರ್ ಎವಿಡೆನ್ಸ್. 70 ವರ್ಷ ದಾಟ್ತು. 76 ಅಮೃತ ಮಹೋತ್ಸವ ನಡೀತಾ ಇದೆ. ಮೈಸೂರಲ್ಲಿ ಹೋಗಿ ಕುಸ್ತಿ ಆಡಿದ್ರೆ ದುಡ್ಡು ಬರುತ್ತಂತೆ ಅಂತ ಯಾರೋ ಹೇಳಿದ್ರು. ಸರಿ, ಅಲ್ಲಿ ಹೋಗಿ ಕುಸ್ತಿ ಆಡಿ ಆ ಮಹಾರಾಜರು ಕೊಡೋ ಸಂಭಾವನೆಗೆ ಹೋಗಿ ಮಾಡ್ತಿದ್ದೆ. ಎಲ್ಲವೂ ನನಗೆ ಯಾವಾಗ ಬಹಳ ಮೌಲ್ಯ, ದುಡ್ಡು ಒಂದೊಂದು ರೂಪಾಯಿ ಕೂಡ ನನಗೆ ಮೌಲ್ಯ. ಇವತ್ತು ನಾನು ಏನು ಈ ಮನೆಗಳ ಕಟ್ಟಿದ್ದಕ್ಕೆ ಹಣ ಎಲ್ಲಿಂದ ಬಂತು ಅಂದರೆ ಸೇವಿಂಗ್ಸ್. ನಾನಿವತ್ತು 1 ರೂಪಾಯಿ ದುಡಿದ್ರೆ 50 ಪೈಸೆ ಸೇವಿಂಗ್ಸಲ್ಲಿ ಹಾಕಬೇಕು. ನಾನು ದುಡ್ದಿದ್ದು ಇವತ್ತು 50 ಪೈಸೆ ಅಷ್ಟೇ, ಅದರಲ್ಲೇ ನನ್ನ ಖರ್ಚು ಅನ್ನೋ ರೀತಿಯಲ್ಲಿ ಬದುಕನ್ನು ನಡೆಸಿ ಇವತ್ತು ಈ ಮಟ್ಟಕ್ಕೆ ಇದ್ದೀವಿ. ಅಲ್ಲ, ನೀವು 100 ಸಿನಿಮಾ ಮಾಡಿ ಇಷ್ಟು ಚೆನ್ನಾಗಿದ್ದೀರಿ. 5 ಸಿನಿಮಾ ಮಾಡೋಲ್ಲ, ಇನ್ನೂ ಬೇಡ್ತವ್ರೆ ಕೂಪನ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ. ನಿಜ. ಅದಕ್ಕೆ ನನ್ನ ಮಕ್ಕಳಿಗೂ ಹೇಳೋದು, ಸೇವಿಂಗ್ಸ್ ಮಾಡಿ. ಹಣ ಎಷ್ಟಿದ್ರೂ ಖರ್ಚಾಗುತ್ತೆ. ಅದನ್ನ ಖರ್ಚು ಮಾಡೋದೇನು ದೊಡ್ಡಸ್ಕೆ ಇಲ್ಲ. ನಮ್ಮ ವಯಸ್ಸಾದ ಕಾಲದಲ್ಲಿ ನೋಡಿ, ಇವಾಗ ನನ್ನ ಹೆಂಡತಿ ಯಾವ ಮಕ್ಕಳ ಮೇಲೂ ಡಿಪೆಂಡ್ ಆಗಿಲ್ಲ. ಮತ್ತು ಏನಾದಾಯ ನಿಮಗೀಗ? ನಾವು ಸೇವಿಂಗ್ಸ್ ಮಾಡಿದ್ದ ಪೆನ್ಷನ್ ಇದರಲ್ಲಿ ಸ್ಕೀಮ್ಗಳಲ್ಲಿ ಹಾಕ್ಬಿಟ್ಟಿದ್ದೀವಿ. ಮಂತ್ಲಿ ಬರುತ್ತೆ. ನಮ್ಮ ಖರ್ಚು ವೆಚ್ಚಕ್ಕೆ ಯಾವ ತೊಂದರೆಯೂ ಇಲ್ಲ. ನಮ್ಮ ಹಾಸ್ಪಿಟ್ಲ್ ಖರ್ಚು ಈ ಥರದ್ದು ಎಲ್ಲರಿಗೆ ಅದರಲ್ಲಿ ನಡೆಯುತ್ತೆ, ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ. ಮೊದಲು ಗೌರವ, ಯಾವತ್ತೂ ನಾವು ಹೀಗೆ ಯಾರ ಹತ್ರಲ್ಲೂ ಹೋಗಿಲ್ಲ. ಅದು ಭಾಳ ಆದರ್ಶದ ಬದುಕು ನೋಡಿ. ನೀವು ಇದನ್ನು ಕಲಿಬೇಕು. ಮುಖ್ಯವಾಗಿ ತುಂಬ ಜನ ಕೊನೆಗಾಲದಲ್ಲಿ ಮಕ್ಕಳ ಹತ್ರ ಅಥವಾ ಸೊಸೆ ಹತ್ರ ಚೀಪ್ ಆಗೋದು. ಯಾಕೆಂದರೆ ಕೊನೆಗಾಲದಲ್ಲಿ ಏನು ಇಟ್ಕೊಂಡಿರಲ್ಲ, ಎಲ್ಲ ಕೊಟ್ಬಿಟ್ಟಿರ್ತಾರೆ. ಅದಕ್ಕೆ DVG ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಹೇಳ್ತಾರೆ, ಆರ ಕೈ ತುತ್ತಿಗುಂ ನಿನ್ನ ಕಾಯಿಸದೆ ವಿಧಿ, ಯಾರ ಭುಜಕುಂ ನಿನ್ನ ಭಾರವಾಗಿಸದೆ, ಆರ ಸೆಳೆ ಮಂಟಪದ ಓಲಾಗಿಸುವ ಮುನ್ನ ಪಾರಗಾಣಿಸಬೇಡೋ ಮಂಕುತಿಮ್ಮ ಅಂತ. ಅಂದರೆ ಯಾರ ಕೈ ತುತ್ತಿಗೋಸ್ಕರ ಕಾಯ್ತಾ ಇರಬೇಡ. ಅನ್ನ ಯಾವಾಗ ಹಾಕ್ತಾರಪ್ಪ, ಹಶುವಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇರಬೇಡ. ನಿನ್ನ ಅನ್ನ ನಿನ್ನ ಕೈನಲ್ಲೇ ಇರಬೇಕು. ನಿಂಗೆ ಯಾವಾಗ ಹಶುವಾಗುತ್ತೆ ಹೋಗಿ ತಿನ್ನೋ ಥರ ಇರಬೇಕು. ಯಾರ ಭುಜಕ್ಕೂ ಭಾರವಾಗಿಸಬೇಡ. ಯಾರ ಭುಜ ಹಿಡ್ಕೊಂಡು ನಡೆಯೋವರೆಗೂ ಇರಬೇಡ. ಯಾರ ಒಂದು ಆಶ್ರಯದಲ್ಲೂ ಹೋಗಿರ್ತೀನಿ ಅನ್ನೋ ಲೆವೆಲ್ಗೆ ಹೋಗಬೇಡ. ಅದಕ್ಕೆ ಮುಂಚೆನೇ ಹೋಗ್ಬಿಡು ಅಂತ ಕರ್ಕೋ ಅಂತ ಕೇಳ್ಕೊ ಆ ಪರಮಾತ್ಮನ. ಆರ ಕೈ ತುತ್ತಿಗುಂ ನಿನ್ನ ಕಾಯಿಸದೆ ವಿಧಿ, ಯಾರ ಭುಜಕುಂ ನಿನ್ನ ಭಾರವಾಗಿಸದೆ, ಆರ ಸೆಳೆ ಮಂಟಪದ ಓಲಾಗಿಸುವ ಮುನ್ನ ಪಾರಗಾಣಿಸಬೇಡೋ ಮಂಕುತಿಮ್ಮ. ತೊಲಗೆಲವೋ ತೊಲಗು, ಮನೆಯಿಂದ ಮನವು ಬರಡಾದಂದೇ ತೊಲಗು, ಹೊಲಸು ತೊಳೆಯಲು ತೋಳ್ಗೆ ಬಲ ಕುಗ್ಗಿದಂದೇ ತೊಲಗು, ಇಳೆಗೆ ಭಾರವಾಗದಿರು ಮಂಕುತಿಮ್ಮ. ನಿನ್ನ ಗಲೀಜು ನೀನು ತೊಳ್ಕೊಳ್ಳೋಕ್ಕೆ ಆಗದಿರೋ ದಿನ ಹೊಟ್ಬಿಡು, ಟಾಟಾ ಬಾಯ್ ಹೇಳ್ಬಿಡು. ಮಂಕುತಿಮ್ಮನ ಕಗ್ಗ ಪುಸ್ತಕ ನನಗೆ ಮೊದಲು ಅಷ್ಟು ಅರ್ಥವಾಗ್ತಿರ್ಲಿಲ್ಲ. ಇದರ ಉಪನ್ಯಾಸಗಳಿಗೆ ಹೋಗಿ ಮನುಷ್ಯನಿಗಲ್ಲದೆ ಕಷ್ಟ ಇನ್ಯಾರಿಗೆ ಬರುತ್ತೆ? ಮರಕ್ಕೆ ಬರುತ್ತಾ? ಬರಲ್ಲ. ಮನುಷ್ಯನಿಗೆ ಕಷ್ಟಗಳು ಬರೋದು. ಅದನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು ಅನ್ನೋ ಸೂಕ್ತಿಗಳು ಈ ಮಂಕುತಿಮ್ಮನ ಕಗ್ಗದಲ್ಲಿ ಇವೆ. ಏನು ಜೀವನದ ಅರ್ಥ, ಏನು ಪ್ರಪಂಚ ಅರ್ಥ, ಏನು ಜೀವ ಪ್ರಪಂಚಗಳಿಗೆ ಸಂಬಂಧ, ಕಾಣದಿಲ್ಲಿರ್ಪುದೇನಾನು ಮುಂಟೆ, ಹಾಗಿದ್ದರೆ ಏನದು? ಓಹೋ, ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ಆಸ್ತಿ ಅಂದರೆ ಜ್ಞಾನ. ಅದನ್ನು ಬೆಳೆಸ್ಕೋ. ಹಣಕಾಸು ಮಾಡೋಕ್ಕೆ ಹೋಗಬೇಡ. ನಿನ್ನ ಜ್ಞಾನವನ್ನು ವೃದ್ಧಿ ಮಾಡ್ಕೋ. ಹೇಗೆ ಬದುಕು ರೂಪಿಸ್ಬೇಕು ಅನ್ನೋದು ಆ ಜ್ಞಾನ ನಿನಗೆ ಹೇಳ್ಕೊಡುತ್ತೆ. ಕಲಿತಾರೆ ಯಾವಾಗಲೂ. ಓದ್ತಾ ಇರೋ, ಜ್ಞಾನನ ಬೆಳೆಸ್ಕೋ. ನಿನಗೂ ಪ್ರಪಂಚಕ್ಕೂ ಇರೋದು ಇಷ್ಟೇ ಸಂಬಂಧ. ಬರೀ ಹೊಟ್ಟೆ ಹೊರೆಯೋದಕ್ಕೆಲ್ಲ ಬಂದಿರೋದು ನೀನಿಲ್ಲೇ. ಬರೀ ಕೆಲಸ ಮಾಡು, ಹಣ ದುಡಿ, ಸಂಬಳ ತಗೋ, ಜೀವನ ಹೊರಿ, ಮಲ್ಕೋ, ಊಮಾಹೆ ಮಾಡು, ಇಷ್ಟೇ ಅಲ್ಲ ಜ್ಞಾನ. ಅದಕ್ಕೋಸ್ಕರ ನೀನು ಈ ಜಗತ್ತಿಗೆ ಬಂದಿದೆಯಾ ಅನ್ನೋ ಅರ್ಥ ಈ ಮಂಕುತಿಮ್ಮನ ಕಗ್ಗ ಓದಿದ ಮೇಲೆ ನನಗೆ ಜೀವನದಲ್ಲಿ ಒಂದು ಪಾಠಗಳು, ಅನೇಕ ಪಾಠಗಳಿವೆ ಅದರಲ್ಲಿ. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ. ಬೆಳಗ್ಗೆ ಹೂದೋಟ, ಪಾರ್ಕು, ಅಲ್ಲಿ ಕೆಳಕೂಟ ಅಂದರೆ ಸ್ನೇಹಿತರ ಕೂಟ, ಅದು ಆಗುತ್ತೆ ನನಗಲ್ಲಿ. ಅರ್ಧ ಗಂಟೆ ಸತ್ಸಂಗ ಮಾಡ್ತೀವಿ. ಭಕ್ತಿಗೀತೆಗಳು, ದೇವರ ನಾಮ, ಸುಭಾಷಿತಗಳು, ಇದನ್ನು ಹೇಳ್ಕೊಂಡು ಅರ್ಧ ಗಂಟೆ ಓಂಕಾರ ಮುಗಿಸ್ಕೊಂಡು ಬರ್ತೀವಿ. ಆಮೇಲೆ ಇದ್ದಿದ್ದೆ ಸಂಸಾರ, ಶಾಸ್ತ್ರ, ಪುಸ್ತಕ ಓದೋದು,
ಎಲ್ಲೂ ಇದೆ. ಇದು ಪ್ರತಿನಿತ್ಯದ ನನ್ನ ದಿನಚರಿ. ಡಿ ವಿ ಜಿಯವರ ನನ್ನ ಒಂದು ಆದರ್ಶ. ಡಿ ವಿ ಗುಂಡಪ್ಪನವರು ಅನೇಕ ಕಗ್ಗಗಳನ್ನ ಕಂಠಪಾಠ ಮಾಡಿ ಪ್ರತಿನಿತ್ಯ ಇದನ್ನ ನಾನು ಉಪನ್ಯಾಸ ಮಾಡ್ತೀನಿ. ದಿನಕ್ಕೊಂದು ಕಗ್ಗ ಅಂತ. ಸುರಪ ಸಭೆಯಲ್ಲಿ ಗಾದಿಸುತ್ತ ವಸಿಷ್ಠರ ಸ್ಪರ್ಧೆ ಧರೆಯೊಳು ಅದರಿಂ ತಪ್ಪದೆ ಹರಿಶ್ಚಂದ್ರನ್ಗೆ ಕರುಮಗತಿ ಕೃತ್ರಿಮವೋ ಮಂಕುತಿಮ್ಮ ಅಂತ. ಸುರಪ ಸಭೆಯಲ್ಲಿ ಅಂದರೆ ದೇವಲೋಕದಲ್ಲಿ, ಗಾದಿಸುತ ಅಂದರೆ ಗಾದಿ ಮಹಾರಾಜನ ಮಗ ಯಾರು, ವಿಶ್ವಾಮಿತ್ರ. ಅವರಿಗೂ ಅವನು ರಾಜ ಋಷಿ, ವಸಿಷ್ಠರು ಋಷಿಗಳು, ಅವರಿಬ್ಬರಿಗೂ ಸ್ಪರ್ಧೆ ಬೀಳುತ್ತಂತೆ. ಕೆಳಗಡೆ ಕಲಿಯುಗದಲ್ಲಿ ಸತ್ಯವಂತರು ಯಾರೂ ಇಲ್ಲ ಅಂತ ಇವನು ಹೇಳ್ತಾನೆ ವಿಶ್ವಾಮಿತ್ರ. ಅದಕ್ಕೆ ವಸಿಷ್ಠರು ಹೇಳ್ತಾರೆ, ಇದಾನಪ್ಪ ಒಬ್ಬ ಮಹಾನುಭಾವ ಇದ್ದಾನೆ ಹರಿಶ್ಚಂದ್ರ ಅಂತ, ಅವನ ಜೀವನದಲ್ಲಿ ಯಾವತ್ತೂ ಸುಳ್ಳು ಹೇಳಿಲ್ಲ, ಸತ್ಯವಂತನಾಗಿ ಬದುಕ್ತಾನೆ. ಅದು ಹೇಗೆ ಸಾಧ್ಯ? ನಾನು ಅವನ್ನ ಪರೀಕ್ಷೆ ಮಾಡಲೇಬೇಕು. ಬೇಡ ಕಣಯ್ಯ, ಪಾಪ ಅವನಿಗೆ ಯಾಕಯ್ಯ? ಇಲ್ಲ, ನಾನು ಅವನ ಪರೀಕ್ಷೆ, ಪಾಪ ಅವನು ಸತ್ಯವಂತನಾಗಿ ಬದುಕಿರೋ ಹರಿಶ್ಚಂದ್ರನಿಗೆ ಹೋಗಿ ಪರೀಕ್ಷೆ ಮಾಡೋಕ್ಕೆ ಪಡಬಾರ್ದು ಕಷ್ಟ ಕೊಟ್ಬಿಡ್ತಾರಲ್ಲ ಅವನಿಗೆ, ಕೊಡಬಾರ್ದು ಕಷ್ಟ ಕೊಟ್ಬಿಡ್ತಾರಲ್ಲ ಅವನಿಗೆ. ಗೊತ್ತಲ್ಲ ಹರಿಶ್ಚಂದ್ರನ ಕತೆ. ಸ್ಮಶಾನ ಕಾದಿದ್ದು, ಹೆಂಡತಿನ ಮಾರ್ಕೊಂಡಿದ್ದು, ಮಗ ಸತ್ತಿದ್ದು, ಅದನ್ನ ತೊಗೊಂಡೋಗಿ ಅದೇ ಸ್ಮಶಾನದಲ್ಲಿ ಸುಡಕ್ಕೆ ಹೋಗಿದ್ದು ಅವನ ಹೆಂಡತಿ, ರಾಜ್ಯ ಹೋಯ್ತು. ಅಷ್ಟು ಪರೀಕ್ಷೆ ಮಾಡ್ತಾನೆ ನಕ್ಷತ್ರಕ್ಕೆ ಬಿಟ್ಟು ವಿಶ್ವಾಮಿತ್ರ. ಹಾಗೆ ಎಲ್ಲೋ ಅವ್ರ ಸ್ಪರ್ಧೆಗೋಸ್ಕರ ಹರಿಶ್ಚಂದ್ರ ಬಲಿಯಾಗಬೇಕಾಗಿ ಬರುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಅನೇಕ, ನೀವು ಮನೆ ವಿಷಯ ಹೇಳಿದ್ರಲ್ಲ, ಆವಾಗ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ಮಾನಸಿಕವಾಗಿ ಹಿಂಸೆ ಪಟ್ಟಿದ್ದೀನಿ ಅಂದರೆ ಆವಾಗಲೇ ಈ ಮಂಕುತಿಮ್ಮನ ಕಗ್ಗ ಓದೋದಕ್ಕೆ ಶುರು ಮಾಡಿದ್ದು ನಾನು. ಈ ಅಲೆಕ್ಸಾಂಡ್ರು ಈ ಧರ್ಮಭೂಮಿಯಲ್ಲಿ ಒಂದು ಪಾತ್ರ ಮಾಡ್ತಿದ್ನಲ್ಲ, ಸುಮಾರು 1000 ಶೋ ಮಾಡಿದ್ದೀನಿ. ಅವನು ಸಾಯೋ ಟೈಮ್ನಲ್ಲಿ ಹೇಳ್ತಾನಂತೆ, ಅವನ ಜೊತೆಯಲ್ಲಿ ಓನಸ್ಕ್ರಿಟಸ್ ಅಂತ ಒಬ್ಬ ಗುರು ಹೋಗಿರ್ತಾನೆ. ಅವನು ಜ್ಞಾನ ತಪ್ಪಿ ಅವನ ತೊಡೆ ಮೇಲೆ ಮಲಗಿರ್ಬೇಕಾರೆ ಮಂಪರು ಅವನ ಜ್ಞಾನ ಬಂದಾಗ ಅವನಿಗೆ ಜ್ಞಾನೋದಯ ಆಗುತ್ತಂತೆ. ಓನಸ್ಕ್ರಿಟಸ್, ನನ್ನದೊಂದು ಕೋರಿಕೆ, ಅಪ್ಪಣೆ ಆಗಲಿ ಸಾಮ್ರಾಟ್. ಕೇವಲ 33 ವಯಸ್ಸಿಗೆ ಅರ್ಧ ಭೂಮಂಡಲವನ್ನು ಗೆದ್ದ ಈ ಅಲೆಕ್ಸಾಂಡರ್ ಈ ಲೋಕವನ್ನು ಬಿಡುವಾಗ ಏನನ್ನು ಕೊಂಡೊಯ್ಯದೆ ಬರಿಗೈಲಿ ಹೋಗುತ್ತಿದ್ದಾನೆ. ಈ ಅರಿವು ಎಲ್ಲರಿಗೂ ಮೂಡಲಿ. ಈ ಅಲಿತ್ಯ ಪ್ರಪಂಚದಲ್ಲಿ ಮಾನವ ವರ್ಗವು ಬದುಕಿರುವವರೆಗೂ ಪರಸ್ಪರ ದ್ವೇಷ ಅಸೂಯೆಗಳು ಮಾಯವಾಗಿ ಶಾಂತಿ ಲಭಿಸಲಿ. ನನ್ನ 2 ಕೈಗಳನ್ನು ಪೆಟ್ಟಿಗೆಯಿಂದ ಹೊರಗೆ ಇಟ್ಟು ನನ್ನ ಸಂಸ್ಕಾರ ಮಾಡಿ ಅಂತ ಹೇಳಿ ಪ್ರಾಣ ಬಿಟ್ಬಿಡ್ತಾನೆ. ಅರ್ಥಾತ್ ಅಲೆಕ್ಸಾಂಡರ್ ಒಬ್ಬ ಮಹತ್ವಾಕಾಂಕ್ಷಿ, ಜಗತ್ತನ್ನೇ ಗೆಲ್ಲಬೇಕು ಅಂತ ಇದ್ದವನು. ಅವನು 33 ವಯಸ್ಸಿಗೆ ಅರ್ಧ ಪ್ರಪಂಚನ ಗೆದ್ದು ಬಿಡ್ತಾನೆ. ಅಂಥ ಮಹಾನ್ ವೀರ 33 ವಯಸ್ಸಿಗೆ. ಇನ್ನು ಪೂರ್ತಿ ಆಯಸ್ಸು ಅವನು ಬದುಕಿದ್ದಿದ್ರೆ ಗೆದ್ದುಬಿಟ್ರು, ಇಡೀ ಪ್ರಪಂಚಕ್ಕೆ ಅವನೊಬ್ಬನೇ ಸಾರ್ವಭೌಮ ಆಗಿರೋ. ಸೊ ಅವಾಗ ಅವನು ರಿಯಲೈಸ್ ಮಾಡ್ಕೊತಾನೆ, ಸಾಯ್ಬೇಕಾರೆ ಅಯ್ಯೋ ಇಷ್ಟೆಲ್ಲ ಮಾಡಿದ್ರೆ ಏನೋ ತಗೊಂಡು ನಾನು ಹೋಗ್ತಿಲ್ವಲ್ಲ. ಆದ್ದರಿಂದ ಬೇರೆಯವ್ರಿಗೆ ಗೊತ್ತಾಗಲಿ, ಈ ಕಾಫಿನ ಪೆಟ್ಟಿಗೆ, ಶವ ಪೆಟ್ಟಿಗೆಯಿಂದ ನನ್ನ ಕೈ ಹೊರಗಡೆ ಕಾಣೋ ಥರ ಇಟ್ಟು ಸಂಸ್ಕಾರ ಮಾಡಿ. ಯಾಕೆ ಅಂದರೆ ಈ ಅರಿವು ಎಲ್ಲರಿಗೂ ಮೂಡಲಿ, ನಾನು ಏನನ್ನೂ ಕೊಂಡೊಯ್ಯುತ್ತಿಲ್ಲ ಎಂದು. ಸಿಂಗಪ್ಪ ಗೌಡರು ಹೇಳಿದರೆ ಇದರ ಸುತ್ತ ಒಂದು ನರಪಿಳ್ಳೆ ಕೂಡ ಸುಳಿಬಾರ್ದು ಅಂತ. ನೋಡಿ, 76 ವರ್ಷದ ಒಂದು ತುಂಬು ಜೀವ ಅವ್ರ ಜೊತೆ ಮಾತಾಡ್ತಾ ಇದ್ರೆ, ಅವ್ರ ಮಾತನ್ನ, ಅವ್ರ ಬದುಕನ್ನು ಕೇಳ್ತಾ ಇದ್ರೆ ನಮಗೊಂದು ರೀತಿ ನಾವು ಹೇಗಿರ್ಬೇಕು ಬದುಕಲ್ಲಿ ಅಂತ ಅನ್ನೋದಕ್ಕೆ ಒಂದು ಪಾಠ ಇದು ಸರ್ ಅವರ ಬದುಕು. ಯಾಕಂದರೆ ಅವರು ಸಿನಿಮಾದಲ್ಲಿ ಬಹಳ ದೊಡ್ಡ ಎತ್ತರಕ್ಕೆ ನಾನು ಏರಕ್ಕಾಗಲಿ ಅಂತ ಅವ್ರು ತಾವೇ ಹೇಳಿದ್ರು. ಆದರೆ ಅದರಲ್ಲಿ ಯಾವುದ್ರಲ್ಲೂ ಅವ್ರಿಗೆ ಕೊರಗಿಲ್ಲ, ನಿರಾಸೆ ಇಲ್ಲ. ಯಾಕಂದರೆ ಸುಮಾರು 500-600 ಸಿನಿಮಾ ಮಾಡಿದಂಥ ಕಲಾವಿದರನ್ನು ಕೂಡ ನಾವು ಹೋಗಿ ನೋಡಿದ್ದೀವಿ. ಅವ್ರ ಕೊನೆಗಾಲಗಳಲ್ಲಿ ನಮ್ಗಿನ್ನೂ ಕಷ್ಟ ಇದೆ, ಏನಾದ್ರು ಸಹಾಯ ಮಾಡಿ ಅಂತ ಅನ್ನೋದು ಕೇಳಿದ್ದೀನಿ. ಅದು ಅವ್ರು ತಪ್ಪಲ್ಲ, ಅವ್ರವ್ರ ಬದುಕು ಅವ್ರವ್ರಿಗೆ. ಆದರೆ ಸುಮಾರು 100ಕ್ಕಿಂತ ಒಳಗಡೆ ಚಿತ್ರಗಳನ್ನ ಮಾಡಿರುವಂಥ ನಮ್ಮ ಸಂಜಯ್ ಸೂರಿ ಸರ್ ಅದರಲ್ಲೂ ಕೂಡ ಬಹಳ ಮಹತ್ತರದ ಪಾತ್ರ ಮಾಡಿಲ್ಲ ಅಂತ ಅವರೇ ಹೇಳಿದ್ರು ಕೂಡ. ಸಂಭಾವನೆ ಸಿಕ್ಕಿರ್ಬೋದು ಯೋಚನೆ ಮಾಡ್ಬೋದು. ಯಾವುದೇ ಸರ್ಕಾರಿ ಉದ್ಯೋಗ ಇಲ್ಲದೆ, ಯಾವುದೇ ಒಂದು ನಿಶ್ಚಿತವಾದ ಆದಾಯ ಇಲ್ಲದೆ, ಈ ಥರ LIC ಏಜೆನ್ಸಿ, ಥಿಯೇಟ್ರ್ನಲ್ಲಿ ಒಂದು ಕ್ಲರ್ಕ್ ಕೆಲಸ ಇತ್ಯಾದಿ ಮಾಡ್ತಾ ಸರ್ ಅಲ್ಲಲ್ಲಿ ಪುಟ್ಟ ಪಾತ್ರ ಮಾಡ್ತಾ ತಮ್ಮ 3 ಮಕ್ಕಳನ್ನು ಬಹಳ ಚೆನ್ನಾಗಿ ಸಾಕಿ, ತಮ್ಮ ಪತ್ನಿಯನ್ನು ನೋಡಿಕೊಂಡು ಎಲ್ರಿಗೂ ಒಳ್ಳೆ ಶಿಕ್ಷಣ ಕೊಟ್ಟು ಅವ್ರನ್ನ ಓದಿಸಿ ಅವ್ರನ್ನ ಅವ್ರವ್ರ ಕಾಲ ಮೇಲೆ ನಿಂತ್ಕೊಳ್ಳೋ ಹಾಗೆ ಅವ್ರವ್ರನ್ನ ಬೆಳೆಸಿ ಅವ್ರಿಗೆ ಮದುವೆಗಳನ್ನ ಮಾಡಿ ಹೀಗೆ ಒಂದು ಇಡೀ ಬದುಕನ್ನು ತುಂಬ ಸಂಸಾರವನ್ನು ನಿಭಾಯಿಸಿದ್ರಲ್ಲ, ಅದು ಬಹಳ ದೊಡ್ಡ ಸಾಧನೆ ಅಂತ ನನಗೂ ಕೂಡ ಅನಿಸುತ್ತೆ. ಯಾಕಂದರೆ ಯಾವುದೋ ಸಿನಿಮಾ ಮಾಡಿ ತುಂಬ ದೊಡ್ಡವರಾದವರು ಸಾಧಕರು ಅಥವಾ ಇನ್ನೊಂದೇನೋ ಸಾಧಿಸಿದವರು ಸಾಧಕರು ಅಂದರೆ ಬದುಕನ್ನು ಚೆನ್ನಾಗಿ ನಿಭಾಯಿಸಿದವರು, ತಮ್ಮ ಬದುಕಲ್ಲಿ ತಮ್ಮ ಜವಾಬ್ದಾರಿ ನಿಭಾಯಿಸಿದವರು ಕೂಡ ತುಂಬ ದೊಡ್ಡ ಸಾಧಕರೇ.
ಆ ನಿಟ್ಟಿನಲ್ಲಿ ನಮ್ಮ ಸಂಜಯ್ ಸೂರಿ ಸರ್ ಒಳ್ಳೆ ಕಲಾವಿದರು, ಬಹಳ ಶುದ್ಧವಾದ ಅಪ್ಪಟ ಕಲಾವಿದರು, ರಂಗಭೂಮಿ ಪ್ರತಿಭೆಯವರು, ಜೊತೆಗೆ ಒಬ್ಬ ಶುದ್ಧ ಸಂಸಾರಸ್ಥರವರು. ಸರ್ ಭಾಳ ಧನ್ಯವಾದ ಕಲಾ ಮಾಧ್ಯಮಕ್ಕೆ ತಮ್ಮ ಬದುಕನ್ನು ಇವತ್ತು ಹಂಚ್ಕೊಂಡಿದ್ದಕ್ಕೆ. ನನ್ನ ಬದುಕಿನ ಬಗ್ಗೆ ಬಹಳ ಹೇಳಿದ್ದೀರಾ. ನನ್ನ 3 ಮಕ್ಕಳ ಒಂದು ನಾಮಕರಣ ಮಾಡ್ಬೇಕಾದ್ರೆ ಬಹಳ ಸರಳವಾಗಿ ನಾನು, ನನ್ನ ಹೆಂಡತಿ, ಮಗು ಅಷ್ಟೇ ಜನ. ಯಾಕೆಂದರೆ 4 ಜನಕ್ಕೆ ಕರೆದು ಸಂತೋಷದ ಒಂದು ಔತಣ ಕೊಡೋದಕ್ಕೆ ನನ್ನ ಕೈಲಿ ಅವಾಗ ಹಣ ಇಲ್ಲ. ಆದರೆ ನಾನು ಸಾಲ ಮಾಡಿ ಅವೆಲ್ಲ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಅಷ್ಟಕ್ಕೆ ತೃಪ್ತಿಪಟ್ಟು ಅಷ್ಟಕ್ಕೆ ಮಾಡ್ತಿದ್ದೆ. ಅದೇ ಅವರ ಉಪನಯನ ಭಾಳ ಭರ್ಜರಿಯಾಗಿ ಮಾಡಿದೆ. ಅವ್ರ ಮದುವೆನೂ ಅಷ್ಟೇ ಚೆನ್ನಾಗಿ ಮಾಡಿದೆ. ಆದರೆ ಸರಳ ಎಲ್ಲವೂ. ಸೊ ಹಾಗಾಗಿ ಹಣ ಇದ್ದಾಗ ಖರ್ಚು ಮಾಡೋಣ, ಹಣ ಇಲ್ಲದೆ ಇದ್ದಾಗ ಸಾಲ ಮಾಡಬಾರ್ದು. ಯಾವ ದೇವರು ನಿಮ್ಗೆ ಹೇಳಿಲ್ಲ ಸಾಲ ಮಾಡಿ ನಾನು ಸನ್ನಿಧಿಗೆ ಬಾ ಅಂತ. ಸೊ ಆ ಒಂದು ಪರಿಪಾಲನೆಯನ್ನು ಮಾಡ್ಕೊಂಡು ಬಂದಿದ್ದೀನಿ. ಇವತ್ತಿಗೆ ಸರ್ ನೋಡಿ ಬಂದು ಏನು ಸಾಲಗಾರರ ಮನೆ ಮುಂದೆ ನಿಲ್ಲೋದಿಲ್ಲ ಇವತ್ತು. ಖಂಡಿತ ಇಲ್ಲ. ಆ ಕಷ್ಟ ಕಾಲದಲ್ಲೂ ಇಲ್ಲ, ಇವತ್ತೂ ಇಲ್ಲ. ಯಾರು ಬಂದೆ ಯಾಕಪ್ಪ ಅಂತ ಕೇಳಿಲ್ಲ ಯಾರು. ಮೀಸೆ ನಾನು ಹೀಗೆ ಬಿಟ್ಟಿದ್ದೆ ಅವಾಗ. ಹಾಂ, ಕಷ್ಟದ ಕಾಲದಲ್ಲೂ. ಹೌದು. ಹಾಂ, ಸ್ವಾಭಿಮಾನ. ಹಾಂ. ಆಮೇಲೆ ಕಾಲಕ್ರಮೇಣ ಕಲಾವಿದ ಫುಲ್ ಟೈಮ್ ಆದಮೇಲೆ ಮೀಸೆ ತೆಗೆದುಬಿಟ್ಟು ಮೀಸೆನೇ ಹೋಯ್ತು. ಮೀಸೆ ಹೋದ್ರೆ ಗೊತ್ತಾಗೇ ಇದೆ. ಶುಭವಾಗಲಿ, ಒಳ್ಳೆಯದಾಗಲಿ ಸರ್ಗೆ. ಕಲಾ ಮಾಧ್ಯಮದ ವತಿಯಿಂದ ನೀವು ಬಂದು ನನ್ನ ಸಂದರ್ಶನ ಇಷ್ಟೊತ್ತು ತಾಳ್ಮೆಯಿಂದ ನನ್ನ ಆಗು ಹೋಗುಗಳನ್ನ ಕೇಳಿ ದಾಖಲಿಸಿದ್ದೀರಾ. ಅದಕ್ಕೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಸರ್ರು ಗರಡಿಪಟು, ಗರಡಿಯ ಬಗ್ಗೆ ದೇಹ ಕಟ್ಟುಮಸ್ತಾಗೋದ್ರ ಬಗ್ಗೆ DVG ಒಂದು ಕಗ್ಗ ಬರೆದಿದ್ದಾರೆ ಅಂತ ಹೇಳ್ತಾರೆ ಈಗ ಅವರು. ಅದನ್ನು ನಾನು ಬಾಯಿಗೆ ನೆನಪಾಗ್ತಿಲ್ಲ, ಆದರೂ ಅದ್ರ ಸಾರಾಂಶ ಹೇಳ್ಬಿಡ್ತೀನಿ. ಗರಡಿಯಲ್ಲಿ ಹೋಗಿ ಸಾಮ ಮಾಡೋದು ಗೆಲ್ಲೋದಕ್ಕೆ ಅನ್ನೋ ದೃಷ್ಟಿಯಿಂದ ಅಲ್ಲ. ಹಾಗಂತ ಸೋತಾಕ್ಷಣಕ್ಕೆ ಅವನ ಗಟ್ಟಿತನ ಎಲ್ಲೋ ವ್ಯಯ ಆಗೋದಿಲ್ಲ. ಅವನ ಜೀವನದುದ್ದಕ್ಕೂ ಆ ಗಟ್ಟಿತನ ಬರುತ್ತೆ. ಒಂದು ಕಡೆ ಸೋಲು, ಒಂದು ಕಡೆ ಗೆಲುವು ಇದ್ದದ್ದೇ. ಅದರ ಸಾರಾಂಶ ಇದು. ಹೌದು. ಹಾಗಾಗಿ ಸರ್ರು 76ನೇ ವಯಸ್ಸಲ್ಲೂ ಗಟ್ಟಿಯಾಗಿದ್ದಾರೆ. ದೈಹಿಕವಾಗಿ ಹೌದು, ಮಾನಸಿಕವಾಗಿ ಬಹಳ ಮುಖ್ಯವಾಗಿ. ಸೊ ಅದನ್ನು ನಾವು ಕಲಿಯೋಣ, ಶಿಸ್ತು ಮೈಗೂಡಿಸ್ಕೊಳ್ಳೋಣ. ದುಡಿದ್ರಲ್ಲಿ ಒಂದು ಭಾಗ ಎತ್ತಿಟ್ಕೊಂಡು ಹಕ್ಕಿಗಳಾಗೆ ಮಾಡ್ತವೆ ನೋಡಿ, ಒಂದು ಭಾಗ ಎತ್ತಿಟ್ಕೋದು. ಇರುವೆಗಳು ಕೂಡ ಕೆಲಸ ಮಾಡ್ತವೆ. ಮನುಷ್ಯನು ಅದನ್ನು ಕಲಿಯೋಣ ಅಂತ ಹೇಳ್ತೀನಿ. ಸರ್ ಭಾಳ ಧನ್ಯವಾದ. ನಿಮ್ಮ ಆಶೀರ್ವಾದ ನಮ್ಮೆಲ್ಲರಿಗೂ ಸರ್. ಖಂಡಿತ. ಆಯುಷ್ಮಾನ್ ಭವ.